ನೋಡಿ ಹಾಗಲಕಾಯಿ ಫ್ರೈ ಮಾಡ್ತೀನಿ. ಇದು ಏನು ಮಾಡಬೇಕು, ರೌಂಡಾಗಿ ಕಟ್ ಮಾಡಿಕೊಂಡು ತೊಳೆದು ವಾಶ್ ಮಾಡಿ ಸ್ಟ್ರಾ ಮಾಡಿ ಇಟ್ಟಿದ್ದೀನಿ. ನೋಡಿ ಒಂದು ಪಾನ್ ಇಟ್ಕೊಂಡಿದ್ದೀನಿ. ಪಾನಲ್ಲಿ ಎಣ್ಣೆ ಹಾಕಿದ್ದೀನಿ, ಅದು ಕಾದಿದೆ. ಒಂದೊಂದಾಗಿ ಈ ಥರ ಹಾಕೋಬೇಕು. ನೋಡಿ ಒಂದು ಕಡೆ ರೋಸ್ಟ್ ಆಗಿದೆ. ಹಾಗೆ ಈ ರೀತಿ ತಿರುಗಿಸ್ಕೋಬೇಕು. ಎಲ್ಲ ಹಾಗಲಕಾಯಿ ಹೀಗೆ ತಿರುಗಿಸಿ ಕೊಡಿ. ನೋಡಿ ಈ ಥರ ತಿರುಗಿಸಿ ಅದನ್ನು ರೋಸ್ಟ್ ಮಾಡಬೇಕು. ತುಂಬಾ ರೋಸ್ಟ್ ಆಗಬಾರ್ದು, ತುಂಬಾ ಕಹಿ ಬಂದುಬಿಡುತ್ತೆ. ಮೀಡಿಯಮಾಗಿ ರೋಸ್ಟ್ ಆಗಬೇಕು. ನೋಡಿ ರೋಸ್ಟ್ ಆಗಿದೆ. ಇದು ಹಾಗೆ ಒಂದು ಬೋಲಲ್ಲಿ ತಗೊಳ್ಳಿ. ಇಷ್ಟು ರೋಸ್ಟ್ ಆದರೆ ಸಾಕು, ತುಂಬ ರೋಸ್ಟ್ ಆದರೆ ಕಹಿ ಬರುತ್ತೆ. ನೋಡಿ ಮತ್ತೆ ಇರೋದೆಲ್ಲ ಒಂದೊಂದಾಗುತ್ತೆ, ಅದೇ ರೀತಿ ಹಾಕೋಬೇಕು. ನೋಡಿ ಈ ರೀತಿ ಎಲ್ಲ ಫ್ರೈ ಮಾಡಿದ್ದೀನಿ ಎಣ್ಣೆಯಲ್ಲಿ. ಈಗ ಸ್ವಲ್ಪ ತಣ್ಣಗಾಗಿದ ಮೇಲೆ ಖಾರದ ಪುಡಿ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದನ್ನು ಕೈಯಲ್ಲಿ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಬೇಕು. ನೋಡಿ ಈ ರೀತಿ ಮಿಕ್ಸ್ ಮಾಡಿದ್ದೀನಿ. ನೋಡಿ ಹಾಗಲಕಾಯಿ ಫ್ರೈ ರೆಡಿ. ಈ ರೀತಿ ಮಾಡಿ ತಿನ್ನೋಡಿ. ನಿಮಗೆ ಚೆನ್ನಾಗಿದೆ ಅಂತ ಅನಿಸಿದ್ರೆ ನನ್ನ ಚಾನಲ್ಗೆ ಲೈಕ್ ಕೊಡಿ.